ಹಲೋ ಫ್ರೆಂಡ್ಸ್, ಹೇಗಿದ್ರೆ ನಾವು ಕೂಡ ಮಸ್ತ್ ಇದ್ದೀವಿ, ನೀವು ಕೂಡ ಮಸ್ತ್ ಇದ್ದೀರಿ ಅಂತ ಅನ್ಕೋತೀನಿ. ನೋಡಿ, ಡ್ಯೂಟಿ ಅಂತೂ ಇಂತೂ ಡ್ಯೂಟಿ ಮುಗಿಸ್ಕೊಂಡೆ ಬಂದುಬಿಟ್ರೆ ಮನೆಗೆ ಬರೋಟ್ಟಿಗೆ ಯಾರೂ ಕಾಣಿಸ್ಲಿಲ್ಲ. ಎಲ್ಲಾರ ಇವ್ರು ಎಲ್ಲರೂ ತಂದೆ ನೋಡ್ಕೊಂಡು ಬಂದ. ಹಾಗೆ ಹೊರಗೆ ಬಂದ, ಶೇಡ್ ಕಡೆ ಹೋದ, ಅಲ್ಲಿ ಯಾರೂ ಇದ್ದಿದ್ದಿಲ್ಲ. ಮತ್ತು ಹಾಗೆ ಜರ ಮೊಳಗೆ ಬಂದು ನಡ್ಕೋತು. ಮೊಳಗೆ ಬರೋಟ್ಟಿಗೆ ಇಲ್ಲಿ ಎಲ್ಲರೂ ಕಾಣಿಸಿದ್ರು. ಕೇಳಿದೆ, ಎಲ್ಲರೂ ಈ ಕಡೆ ಬಂದಿರೋ ನೋಡಿ. ಎಲ್ಲರೂ ಈ ಕಡೆ ಬಂದಿದೆ ತಂದ್ಬಿಟ್ಟು ಏನು ಮಾಡ್ಲತ್ತಾರ ನೋಡ್ರಿ. ಎಲ್ಲ ಜೋಳ ತಿಂತೀನಿ ಇರ್ಲಕತ್ತಾರ. ಭಾಳ ನೀರು ನಮ್ಮ ಜೋಳ ಅಷ್ಟೇ ತುಸಿ ಇತ್ತು, ಒಂದು ಅರ್ಧ ಎಕರೆ ಅಷ್ಟಿತ್ತು. ಎಲ್ಲರೂ ಈ ಕಡೆ ಬಂದ ನೋಡ್ಸೋಕು ನಕ್ಕು ಡುಮ್ಮಿ ಎಲ್ಲರೂ ಇಲ್ಲಿದಾರ. ಅಷ್ಟಲ್ಲಿ ನೋಡ್ರಿ ಅಜ್ಜಿ, ನಮ್ಮ ಅಕ್ಕ, ನಮ್ಮ ಅತ್ತೆ ಎಲ್ಲರ. ದೇವನು ಕೂಡ ಇಲ್ಲೇ ಇದ್ದು. ತಿನ್ನೇನು ಭಾಳ ಇದ್ದಿಲ್ಲ, ಅಷ್ಟೇ ತುಸು ಇದ್ದು. ಅಷ್ಟೇ ಮನೆಗೆ ಕೊಡ್ತಾ ಹೊಂಟ ತಿನ್ನೋಕೆ ಸಾಕು. ನಾವೇನು ಜೋಳದೇನು ತಿನ್ನಂಗಿಲ್ಲ. ಸಜ್ಜಿ ರೊಟ್ಟಿ ಚಪಾತಿ ಇವು ನಮಗೆ ಸಾಕು. ನೋಡಿರಿ, ನಮ್ಮ ಅಪ್ಪ ಕಣಕಿ ತಂದು ಹಾಕ್ಲಾತಿದ್ದಾನೆ. ನೋಡಿ, ನಮ್ಮ ಕಾಲ ಊಟಕ್ಕೆ ನಮ್ಮ ಕಾಲ ಬೇಕು ಹಾಕೊಂಡಿಲ್ಲ. ಅಷ್ಟರಲ್ಲಿ ಈ ಕಡೆ ಬಂದು ನೋಡ್ರಿ, ಅಗಸಿದು ಜರ ಇವು ಮಾಡವು ಅಂದ್ರೆ ಅದ್ರ ಅಗಸಿ ತೆಗಿಬೇಕು ನೋಡ್ರಿ. ಎಲ್ಲ ಗೊಳೆ ಹಾಕಿರೋ ಅದಕ್ಕೆ ತೆಗೆದು ಮತ್ತು ಅಗಸಿದ್ರೆ ಮಸ್ತ್ ಹಿಂಡಿ ಆಗ್ತೈತೆ, ಅಗಸಿ ಹಿಂಡಿ. ಅಷ್ಟರಲ್ಲಿ ಮೂಲಂಗಿ ಅಷ್ಟು ಹರ್ಕೋಬೇಕಂದ್ರೆ ನೋಡ್ರಿ, ಇಲ್ಲೆಲ್ಲ ಒಯ್ದು ಹಾಕೋದಿತ್ತು ಗೂಡು ಅಂತೇಳಿ. ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂದ್ಕೊಂಡೆ. ಅಷ್ಟರಲ್ಲಿ ನೋಡಿ, ನಮ್ಮಪ್ಪ ಅಂದ ನೀರಾರು ಬಿಡೋತಂದ. ಅಷ್ಟರಲ್ಲಿ ನೋಡಿ ನೀರು ಅನ್ಸ್ಬೇಕಂದ್ರೆ ಅಷ್ಟರಲ್ಲಿ ಈ ಕಡೆ ನಿಂಬೆ ಗಿಡಗಳು ಬಂದ. ನಿಂಬೆ ಗಿಡ ನೋಡ್ರಿ ಒಣಗಿದೆ, ನೀರು ಹಾಕಿತ್ತಿಲ್ಲ ಯಾರೂ. ಅದ್ರ ಕಲಂದ ನೀರು ಹಾಕ್ಬೇಕು ಅಂದ್ಕೊಂಡೆ. ನೋಡಿ, ನೀರು ಹಾಕ್ತಾಯಿದ್ದೀನಿ. ಅಷ್ಟರಲ್ಲಿ ಎಲ್ಲರೂ ಮುಗಿಸ್ಕೊಂಡು ಮನೆಗೆ ಹೋದೆವು. ಮನೆಗೆ ಹೋಗೋಣ, ಆಯಿಗೆ ಆಂಟ ಮಾಡಿ ಖಾರ ನಟ್ಟಿಗೆ ಉಸು ಒಟಾನಿ ಏನು ನೀರ ನೆನೆಕೋಣ. ಅದ್ರ ಉಸು ಮಾಡ್ತೀನಿ ಇವತ್ತಂದು ಆಯಿ ಹೇಳಿಬಿಟ್ರಿ. ನೋಡಿ, ಉಸು ಮಾಡ್ಲತ್ತಾರ ನೋಡ್ರಿ. ಅಷ್ಟೇ ಅಂದರೆ ಬೇಕ್ರಿ ಯಾರು ನಮಗೆ. ಉಸು ಅಂತ ತಯಾರಾಗಿಬಿಟ್ಟು ಉಸು ತಿಂದೇ ಬಿಟ್ಟು ನೋಡ್ರಿ ಎಲ್ಲರೂ ಕೂಡಿ. ಹಾಗೆ ಹೋಗ್ತಾ ನನ್ನ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.